ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಸುದ್ದಿಗೋಷ್ಠಿ ನಡೆಸಿ ಗಣಪತಿ ದೇವಾಲಯ ತೆರವುಗೊಳಿಸುವ ವಿಚಾರದಲ್ಲಿ ಚಿಲ್ಟೇರಿಗಳೆಲ್ಲ ಸುದ್ದಿಗೋಷ್ಠಿ ನಡೆಸಿದರೆ ನನ್ನ ಗೌರವಕ್ಕೆ ಏನೂ ಕಡಿಮೆ ಆಗುವುದಿಲ್ಲ. ಹಿಂದೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಾನು ಶಾಸಕನಾಗಿದ್ದಾಗ ಗಣಪತಿ ದೇವಾಲಯದ ವಿಚಾರದಲ್ಲಿ ಬಾಲಕೃಷ್ಣರವರಿಗೆ ನಾನೇ ಖುದ್ದು ದೂರವಾಣಿ ಮುಖೇನ ಸಂಪರ್ಕ ಮಾಡಿ ಸಭೆಗೆ ಕರೆದಿದ್ದೆ. ಆದರೆ ಬಾಲಕೃಷ್ಣರವರು ನಾನು ಹೊರಗಡೆ ಇದ್ದೀನಿ, ನೀವು ಎಚ್.ಎಂ. ರೇವಣ್ಣನವರು ಏನೇ ನಿರ್ಧಾರ ತೆಗೆದುಕೊಂಡರೂ ಅದಕ್ಕೆ ನಾನು ಬದ್ಧ ಎಂದಿದ್ದರು. ಈಗ ಏಕೆ ಹೀಗೆ ಮಾಡುತ್ತಿದ್ದಾರೋ ಗೊತ್ತಿಲ್ಲ ಎಂದರು. ಇವತ್ತು ನಾನು ಸಂತಾಪ ಸೂಚಿಸಲಿಕ್ಕೆ ಕರೆದಿದ್ದು. ಸೊ ನಮ್ಮ ಹುಡುಗರೆಲ್ಲ ಇಲ್ಲಿ ನಾನು ರಾಮನಗರ ಬಿಟ್ಟು ಬರ್ತಾ ಇರಬೇಕಾದ್ರೆ ಒಂದು ಸುದ್ದಿ ನನ್ನ ಮೇಲೇನೋ ಮಾನ್ಯ ಶಾಸಕರು ಮತ್ತು ಅವರ ಸ್ನೇಹಿತರುಗಳು ಎಲ್ಲ ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಏನು ಅಂತ ಗೊತ್ತಿಲ್ಲ ನನಗೆ. ಸೊ ಮೊನ್ನೆ ನಾನು ಗಣೇಶನ ದೇವಸ್ಥಾನದ ಹತ್ರ ಬಂದಂಥ ಸಂದರ್ಭದಲ್ಲಿ ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಮಾನ್ಯ ಶಾಸಕರು, ಹಿಂದೆ ಇದ್ದಂಥ ಶಾಸಕರಾದಂಥ ಎ ಮಂಜುನಾಥ್ ಅವ್ರ ಬಗ್ಗೆ, ಹಿಂದೆ ಮಾಜಿ ಮಂತ್ರಿಗಳಾಗಿದ್ದಂಥ ರೇವಣ್ಣವ್ರ ಬಗ್ಗೆ ನಮ್ಮ ಹೆಸರನ್ನು ತೆಗೆದುಕೊಂಡಿದ್ದೋಸ್ಕರ ನಾನು ನಮ್ಮ ಮೇಲೆ ಯಾಕಪ್ಪ ಕಪ್ಪು ಮಸಿನ ಬಳಿಲಿಕ್ಕೆ ಹೋಗ್ತೀರಿ, ನೀವಿರೋ ವಿಚಾರ ಮಾತಾಡಿ ಅಂತ ಅಲ್ಲಿ ನಾನು ಹೇಳಿದ್ದೇನೆ. ಅವ್ರನ್ನ ಪ್ರಶ್ನೆ ಮಾಡಿದ್ದೇನೆ. ಅವ್ರನ್ನ ಪ್ರಶ್ನೆ ಮಾಡುವಂಥ ಸಂಪೂರ್ಣ ಹಕ್ಕು ನನಗಿದೆ. ಸೊ ಈ ಕ್ಷೇತ್ರದಲ್ಲಿ ಏನಾದ್ರೂ ಒಳ್ಳೆ ಕೆಲಸ ಆಗಬೇಕಾದ್ರೆ, ಏನಾದರೂ ಅವಘಡಗಳು ನಡೆದಂಥ ಸಂದರ್ಭದಲ್ಲಿ, ಏನಾದರೂ ವ್ಯತ್ಯಾಸಗಳಾದಂಥ ಸಂದರ್ಭದಲ್ಲಿ, ಯಾವುದಾದ್ರೂ ಹೋರಾಟದ ಕೈಗೆತ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಅದನ್ನು ವಿಚಾರ ಮಾಡುವಂಥ ಹಕ್ಕನ್ನು ಈ ಕ್ಷೇತ್ರದ ಜನ ನನಗೂ ಕೊಟ್ಟಿದ್ದಾರೆ, ಅವ್ರಿಗೂ ಕೊಟ್ಟಿದ್ದಾರೆ. ನಾನು ಗೆದ್ದಿದ್ದಾಗ ಅವ್ರು ಪ್ರಶ್ನೆ ಮಾಡ್ತಿದ್ರು, ಅವ್ರು ಗೆದ್ದಿದ್ದಾಗ ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ. ಉತ್ತರನ ಅವ್ರ ಕಡೆಯಿಂದ ಬಯಸಿದ್ದೇನೆ. ಪಾಪ ನೆನ್ನೆ ಎಲ್ಲ ಏನೋ ಮಹಾನ್ ನಾಯಕರುಗಳು ಪಾಪ ಏನೇನೋ ನನ್ನ ಬಗ್ಗೆ ಮಾತಾಡಿದ್ದಾರೆ, ಮಾತಾಡಲಿ, ಅವರೆಲ್ಲ ಹಿರಿಯರಿದ್ದಾರೆ, ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಈ ಧಮ್ಕಿ, ಈ ಕಟಾರೋಫು, ಬೆದರಿಕೆ, ಇವಕ್ಕೆಲ್ಲ ಜಗ್ಗ ಮಗ ಈ ಮಂಜು ಅಲ್ಲ. ಸ್ಪಷ್ಟವಾಗಿ ತಿಳ್ಕೊಬಿಡಿ, ಬಗ್ಗೋ ಮಗ ನಾನಂತೂ ಅಲ್ಲ. ನಾನೇನಾದರೂ ಎದುರಿದ್ರೆ ಆ ಭಗವಂತನಿಗೆ, ಈ ಕ್ಷೇತ್ರದ ಮಹಾಜನತೆಗೆ ಎದುರ್ತೀನಿ. ನಾನೇನಾದರೂ ಹಂಗೆ ಎದುರ್ಕೊಂಡಿಲ್ಲ, ಏನಾದ್ರು ರಾಜಕಾರಣಕ್ಕೆ ಪ್ರವೇಶ ಮಾಡಿದಂಥ ಸಂದರ್ಭ 2008, ನಾನೇನಾದ್ರು ಎದುರ್ಕೊಂಡಿದ್ರೆ 2008ರಲ್ಲೇ ನನ್ನ ಓಡಿಸ್ಬಿಡ್ತಿದ್ರು ಅವರು. ಇದು ಓಡೋಗೋ ಪಿಂಡ ಅಲ್ಲ, ಇದು ಗಟ್ಟಿ ಪಿಂಡ, ಇಲ್ಲೇ ಭದ್ರ ಬುಧಾದಿಯನ್ನು ಹಾಕಿರೋಂಥ ಪಿಂಡ. ನಾನು 3 ಅವಧಿಯಿಂದನೂ ಸುಮಾರು 17 ವರ್ಷ ಆಗ್ತಾಯಿದೆ ನಾನು ಇಲ್ಲಿ ಬಂದು. ನಾನು ಸ್ಪಷ್ಟವಾದಂಥ ರಾಜಕಾರಣ ಮಾಡ್ತಾಯಿದ್ದೀನಿ, ಪಾರದರ್ಶಕವಾದಂಥ ರಾಜಕಾರಣ ಮಾಡ್ತಾಯಿದ್ದೀನಿ. ನನಗೆ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ನಾನು ಯಾವುದೇ ಸರ್ಕಾರಿ ಜಾಗ ಹೊಡಿಲಿಲ್ಲ, ಯಾವುದೇ ಗೋಮಾಳ ಹಾಕ್ಕೊಡ್ಲಿಲ್ಲ, ಕಳ್ಬಿಲ್ ಮಾಡಿಸ್ಲಿಲ್ಲ, ಒಂದು ಸುಳ್ಳು ಹೇಳಲಿಲ್ಲ, ಒಂದು ಭ್ರಷ್ಟಾಚಾರ ಇಲ್ಲ, ಯಾರಿಗೋ ಮನೆ ಹಾಳು ಮಾಡುವಂಥ ಕೆಲಸ, ಕಂಪ್ಲೇಂಟ್ಗಳು ಕೊಟ್ಟು ಕೇಸ್ಗಳು ಹಾಕಿಸಿ ಮನೆ ಹಾಳು ಮಾಡೋ ಕೆಲಸ ನಾನು ಮಾಡಲಿಲ್ಲ. ನನಗೆ ಈ ಕ್ಷೇತ್ರದ ಬಗ್ಗೆ ಗೌರವ ಇದೆ. ಈ ಕ್ಷೇತ್ರದ ಜನ ಒಬ್ಬ ಬಡವ್ರ ಮಗನ್ನ MLA ಮಾಡಿದ್ದಾರೆ ಅನ್ನುವಂಥ ಒಂದು ಗೌರವ ಇದೆ. ಆ ಗೌರವದ ಹಿನ್ನೆಲೆಯಲ್ಲಿ ನಾನು ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಜನ ಸೋಲಿಸಿರ್ಬೋದು, ಇವರೇನೋ ಹೇಳ್ತಿದ್ರು 52,000 ಗೆದ್ದವ್ರು ಇವಾಗ ಸೋತ್ಬಿಟ್ರು ಅಂತ. ನಾನು ಪಿತೂರಿ ರಾಜಕಾರಣ, ತಂತ್ರಗಾರಿಕೆ ರಾಜಕಾರಣ, ಕುತಂತ್ರ ರಾಜಕಾರಣ ಮಾಡಿದರೆ ನಾನು ಸೋಲಕ್ಕೆ ಇಲ್ಲ. ನಾನಿವತ್ತು ಟೆಕ್ನಿಕಲಿ ಸೋತಿರ್ಬೋದು, ನಾನೇನು ಸತ್ತಿಲ್ಲ. ಈ ಕ್ಷೇತ್ರದ ಪ್ರತಿಯೊಂದು ವಿಚಾರದಲ್ಲೂ ಧ್ವನಿ ಎತ್ತಿ ಮಾತಾಡುವಂಥ ಶಕ್ತಿ ಈ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನಾನು ಎಲ್ಲಿವರೆಗೂ ಈ ಜನ ನನ್ನ ಜೊತೆ ಉಳಿಸ್ಕೊಳ್ತಾರೆ ಅಲ್ಲಿವರೆಗೂ ನಾನು ಈ ಧ್ವನಿ ಎತ್ತೀನಿ. ನಮ್ಮ ಶಾಸಕರಿಗೆ ಗೌರವ ಕೊಡ್ತಿಲ್ಲ ಅಂತೇನೋ ಮಾತಾಡ್ತೀನಿ. ನೀವು ಹಿರಿಯರಿದ್ದೀರಿ, ನಿನ್ನೆ ಮಾತಾಡ್ದಂಥವ್ರು.
ಮಾನ್ಯ ನರಸಿಂಹಮೂರ್ತಿಯವರು ಹಿರಿಯರು, ಇನ್ನೇನು ಪಾಪ ಅವರು ರಾಜಕೀಯವಾಗಿ ರಿಟೈರ್ಡ್ ಆಗ್ತೀನಿ ಅಂತ ಭಾಳಷ್ಟು ಸರಿ ಹೇಳ್ಕೊಂಬಂದವ್ರೆ. ನೀವು ಯಾಕೆ ಹೇಳ್ಬಾರ್ದು ಅವ್ರಿಗೆ? 5 ಬಾರಿ ಶಾಸಕರಾಗಿದ್ದೀರಿ, ನೀವು ಹಿಂಗೆಲ್ಲ ಮಾತಾಡಬಾರ್ದು. ಅವನು ಇನ್ನೂ ಹುಡುಗ ಇದ್ದಾನೆ ಮಂಜು, ನೀವು ಹಿಂಗೆ ಮಾತಾಡೋದು ತಪ್ಪು ಅಂತ ಯಾಕೆ ಹೇಳ್ಬಾರ್ದಾಗಿತ್ತು? ಮಾಮ ಅಂತ ಕರೆಯೋದು, ಮಚ್ಚ ಅಂತ ಕರೆಯೋದು ಇವೆಲ್ಲ ಯಾರು ಪ್ರಾರಂಭ ಮಾಡಿದ್ದು? ನಾನು ಮಾಡಿದ್ದ? ನನ್ನ 5 ವರ್ಷ ಅವಧಿನಲ್ಲಿ ಒಂದೇ ಒಂದು ಪದದಲ್ಲಿ ಎಲ್ಲಾದ್ರೂ ಒಂದೇ ಒಂದು ಸಣ್ಣ ವ್ಯತ್ಯಾಸ ಇದ್ರೆ ತೆಗೆಸಿ ನೋಡಿ ದಾಖಲೆಗಳಲ್ಲಿ. ಯಾರು ಧಮಕಿ ಹಾಕಿರೋದು? ನುಗ್ಸೊಡಿಸ್ತೀನಿ, ನಮ್ಮ ಕಾರ್ಯಕರ್ತರಲ್ಲಿ ತೋಳ್ಬಲ ಇದೆ, ತೊಡೆಗಟ್ಟಿಗವೆ ಅನ್ನೋದು. ಅಪ್ಪನ ಹುಟ್ಟಿದ ರಾಜಕಾರಣ ಅಪ್ಪನ ಹುಟ್ಟಿದ್ರೆ ಬರಲಿ ಅನ್ನೋದು. ಇವೆಲ್ಲನಾ ನಾನು ತೋರಿಸ್ಕೊಟ್ಟಿದ್ನ? ನಾನು ಹೇಳಿದ್ನ? ಇವಕ್ಕೆಲ್ಲ ಜಗ್ಗಲ್ಲ. ನನ್ನೇನಿದ್ರು ಪ್ರೀತಿ ವಿಶ್ವಾಸದಿಂದ ನಾನು ಯಾರಿಗೆ ಬೇಕಾದ್ರೂ ತಲೆ ಬಾಗ್ತೀನಿ. ಇದೇ ನರಸಿಂಹಮೂರ್ತಿ ಅವರು ಅಧ್ಯಕ್ಷರಾಗಕ್ಕಿಲ್ಲ. ನಮ್ಮ ಸರ್ಕಾರ ಬಂತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೂ ನಾನು MLA ಆದೆ. ಇದೇ ಅವ್ರ ತಮ್ಮ ಅವ್ರ ಮೇಲೆ ಕೇಸ್ ಹಾಕ್ಕೊಂಡು ದೇವೇಗೌಡರನ್ನ ಉಪಯೋಗಿಸ್ಕೊಂಡು ಕುಮಾರಸ್ವಾಮಿ ಅವ್ರನ್ನ ಉಪಯೋಗಿಸ್ಕೊಂಡು ಅವ್ರ ಅಧ್ಯಕ್ಷರಾಗಬಾರ್ದು ಅಂತ ತಡೆ ಮಾಡಿದ್ರು ಬೊಮ್ಮಲ್ಗೆ. ಇದೇ DK ಶಿವಕುಮಾರ್ ಅವರು ನನ್ನನ್ನು ಕರೆಸಿ ಕುಮಾರಸ್ವಾಮಿ ಅವ್ರ ಕ್ಯಾಬಿನಲ್ಲಿ ನೋಡು, ಯಾರಿಗೂ ಅಡ್ಡ ಹೋಗ್ಬಾರ್ದು, ಯಾರ್ಯಾರು ಕೋಟ ಇರುತ್ತೋ ಅದು ಮುಗ್ದೋಗ್ಬೇಕು, ನೀನು ಹೃದಯ ಶ್ರೀಮಂತಿಕೆ ತೋರಿಸ್ಬೇಕು ಅಂದಮೇಲೆ ಆಯಿತು ಬಿಡಿ ಸರ್ ಅಂತೇಳಿ ಒಪ್ಪಿ ಅವ್ರ ಅಧ್ಯಕ್ಷ ಆಗೋಕ್ಕೆ ಅವಕಾಶ ಆಯಿತು. ನಾನು ಅವತ್ತೊಬ್ಬ ಅಡ್ಡ ಇದ್ದಿದ್ರೆ ಅಧ್ಯಕ್ಷ ಆಗ್ತಿರ್ಲಿಲ್ಲ. ಅವತ್ತು ಇದೇ ನರಸಿಂಹಮೂರ್ತಿ ಏನಂತ ಹೇಳಿದ್ರು, ಮಂಜು ಅಪ್ಪನ ಗುಟ್ಟದ ರಾಜಕಾರಣ ಮಾಡ್ತಾನೆ ಅಂತ. ಇವತ್ತೇನು ರಾಜಕಾರಣ ಮಾಡ್ತಾ ಇದ್ದೀರಿ? ಹೇಳಿ, ಹಿರಿಯರಿದ್ದೀರಿ ನೀವು, ನಿಮ್ಮ ಜೊತೆಲಿರೋರ್ಗೆ ಹೇಳಿ. ನನ್ನ ಹತ್ರ ದಾಖಲೆ ಇದೆ, ಕೊಡ್ತೀನಿ, ಏನೇನು ಮಾತಾಡ್ತಾರೆ, ಯಾರ್ಯಾರ ಹತ್ರ ಏನೇನು ಮಾತಾಡ್ತಾರೆ ಇವ್ರು ನನ್ನ ವಿಚಾರದಲ್ಲಿ ಅಂತ. ನಾನು ಮಾತಾಡಿದ್ದೀನಿ ಯಾವತ್ತಾದರೂ? ತಮಾಜೆ ವಿಚಾರ ಯಾವುದಂತ ತೆಗ್ದಿದ್ದ ನಾನು? ತಮಾಜೆ ಅಲ್ಲೆಲ್ಲೋ ಕೆಣಕ್ತಾರೆ ನನ್ನ ಕನ್ಸಿಗೆ ಬರ್ತಾರೆ ಮಂಜು ಅವರು ಅಂತ. ಏನು ಮಾಡ್ತಿದ್ದಂತೆ ಕನ್ಸಿಗೋಗಿ ಇವ್ರಿಗೆ? ಈ ಕ್ಷೇತ್ರದಲ್ಲಿ ನಿಮ್ಮ ಉಪಟಳ, ನಿಮ್ಮ ದುರಾಂಕಾರ, ನಿಮ್ಮ ದರ್ಪ, ನಿಮ್ಮ ದೌರ್ಜನ್ಯ ಅದೆಲ್ಲ ಕಡಿವಾಣ ಹಾಕಕ್ಕೇನೆ ನಾನು ಜನರ ಪರವಾಗಿ, ಕ್ಷೇತ್ರದ ಜನರ ಪರವಾಗಿದ್ದೀನಿ. ಅಪ್ಪ ಏನೋ ಯಾರನ್ನೂ ಬೆಳೆಸ್ತಿಲ್ಲ, ಹೌದು ನನ್ನ ಶಕ್ತಿ ಇಲ್ಲ, ನಾನು ಬಡವ್ರ ಮಗ, ನಮ್ಮಪ್ಪ ಏನು MLAನಾ, ನಮ್ಮ ತಾತ ಏನು ಮಂತ್ರಿನಾ? ನಾನೆಲ್ಲ ಬೈ ಫ್ಲೂಕ್ ಇಲ್ಲಿ ಬಂದು ಜನರ ಆಶೀರ್ವಾದದಿಂದ MLA ಆಗಿದ್ದೀನಿ. ನನ್ನ ಶಕ್ತಿ ಎಷ್ಟದೋ ಅಷ್ಟು ಜನನ ನಾನು ಕಟ್ಕೊಂಡಿದ್ದೀನಿ. ನಿಮ್ಗೇನು ಪಟಾಲಮ್ಮ ಅವರು, ನನಗೂ ಹಂಗೆ ಪಟಾಲಮ್ಗಳು ಇದ್ದಾರೆ. ಏನು ವ್ಯತ್ಯಾಸ? ಹೌದು, ಟೆಕ್ನಿಕಲಿ ಇವತ್ತು ನೀವು ಗೆದ್ದಿದ್ದೀರಿ. ಕೆಲಸ ಮಾಡಿ, ನಿಮ್ಮ ಅಭಿನಂದಿಸ್ತೀವಿ. ನಾನು ಯಾವುದಾದ್ರೂ ಕೆಲಸಕ್ಕೆ ವಿರೋಧ ಮಾಡಿ ನೀವು ಪ್ರತಿಯೊಂದು ಕೆಲಸಕ್ಕೂ ಕಡ್ಡಿ ಅಲಾಡಿಸ್ಕೊಂಡು ಬಂದ್ರಿ. ನಂದು 5 ವರ್ಷದಲ್ಲಿ, ನನಗೆ 5 ವರ್ಷದಲ್ಲಿ 2 ವರ್ಷ ಕರೋನಾ ಹೊಟ್ಟೆ ಹೋಯ್ತು. ಇನ್ನು 3 ವರ್ಷದಲ್ಲಿ ಇವತ್ತು ಹೇಳ್ತಾರಲ್ಲ ಅವರು ಪ್ರೆಸ್ ಮೀಟ್ಗಳಲ್ಲಿ, ಪ್ರೆಸ್ನವ್ರು ಮೈಕ್ ಹಿಡಿದಾಗ, ಅಯ್ಯೋ ನನಗೆ ನೀತಿ ಸಮಿತಿ, ನಮಗೆ ನೀತಿ ಸಮಿತಿ ಇರಲಿಲ್ವಾ? ನಾವೇನು ಕೆಲಸ ಮಾಡಲಿಲ್ವಾ? ನೀವು ಕೆಲಸ ಮಾಡಿ, ನೀವು ತಪ್ಪು ಮಾಡಬೇಡಿ ಅಂತ ಎಚ್ಚರಿಸೋಕ್ಕೆ ಇರೋದು ನಾವು. ನಿಮ್ಮನ್ನ ಎಚ್ಚರಿಸೋರ್ನ ನೀವು ಕಂಪ್ಲೇಂಟ್ ಕೊಟ್ಬಿಡ್ತೀವಿ, ಎದುರಿಸ್ಬಿಡ್ತೀವಿ, ಬೆದರಿಸ್ಬಿಡ್ತೀವಿ. ನಾನು ತೋಳ್ಬಳ ತೊಡೆಗಟ್ಟಿಗವೆ ಅಂದ್ಬಿಟ್ರೆ ಎದುರು ಮಗನ ನಾನು? ಎದುರಿಗಿದ್ರ ಮಗ ಅಲ್ಲ. ನಾನು ಒಬ್ಬನೇ ಬಂದು ಕಲ್ಯಾಗಟ್ಟಲ್ಲಿ ನಿಲ್ತೀನಿ. ನರಸಿಂಹಮೂರ್ತಡ ನಾನು ಒಬ್ಬನೇ ಬಂದು ನಿಲ್ತೀನಿ. ನೀವು ಬಂದು ನೋಡಿ, ಮುಟ್ಟಿ ನನ್ನ ಎದುರ್ಕೊಂಡು ಓಡಾಡ್ತೀನಿ ಅಂತೀರಾ? ಏನು ತಪ್ಪು ಮಾಡಿದ್ದೀನಿ ನಾನು? ರಾಜಕೀಯವಾಗಿ ಏನೋ ಒಂದೇ ಒಂದು ಸಣ್ಣ ತಪ್ಪು ಮಾಡಿದರೆ ನೀವು ಸಾಬೀತುಪಡಿಸಿ. ನಿಮ್ಗೆ ಸರೆಂಡರ್ ಆಗ್ಬಿಟ್ಟು ಹೊರಟೋಗ್ತೀನಿ ನಾನು. ಅವ್ರಿಗೆ ಪೆಟ್ರೋಲ್ ಬಂಕ್ ಅನುಕೂಲ ಮಾಡಿಬಿಟ್ಟಿಲ್ಲ. ನಿಮ್ಗೆ ಸರೆಂಡರ್ ಆಗಿ ಹೋಗ್ತೀನಿ ನಾನು. ನನ್ನನ್ನು ಕೇಳುತ್ತೀರಾ ನೀವು? ಏನೂ ಕೇಳಬಾರ್ದ? ಆ ತಾಲೂಕು ಆಫೀಸಲ್ಲಿ ಲೂಟಿ ಹೊಡಿತಾ ಬಿದ್ದವ್ರೆ. ಹಳೆ ಖಾತೆಗಳೆಲ್ಲ, ಹಳೆ ದಾಖಲೆಗಳೆಲ್ಲ ತಿದ್ದುಕೊಂಡು ಸ್ಕ್ಯಾನ್ ಮಾಡಿಕೊಂಡು ಒಬ್ಬ ಅಧಿಕಾರಿ ಬಂದು ಚೇರ್ ಮೇಲೆ ಕುತ್ಕೋತಾ ಇಲ್ಲ. ಒಬ್ಬೊಬ್ಬ ಕೇಸ್ ಸರ್ಕಾರ 15 ದಿವಸ 20 ದಿವಸ ರಜಾ ಕೊಟ್ಟು ಹೋಗ್ತಾವನೆ.
ನಾವು ಫೋನ್ ಮಾಡಿ ಯಾಕ್ರಿ ಅಂತ ಹೇಳಿದ್ರೆ, ಅಯ್ಯೋ ನನಗೆ ಅದು ಮಾಡು ಇದು ಮಾಡು ಆ ಕೆಲಸ ಮಾಡು ಇದು ಮಾಡು ಅಂತ ಹೇಳ್ತಾರೆ ಸರ್ ಅಂತ. ಇದು ಇವತ್ತು ತಾಲೂಕಲ್ಲಿ ನಡೀತಾ ಇರೋದು. ಇವತ್ತು ಸರ್ಕಾರ ಐತೆ, ತಾಲೂಕಲ್ಲಿ ಒಬ್ಬ ದಕ್ಷ ತಹಶೀಲ್ದಾರನ್ನ ಕರ್ಕೊಂಡ್ಬಂದು ಹಾಕ್ಸ್ಕೊಳಕ್ ಅವ್ರಿಗೆ ಶಕ್ತಿ ಇಲ್ಲ. ಯಾರೋ ಇದು ಗ್ರೇಡ್ 2 ತಹಶೀಲ್ದಾರನ್ನ ಇಟ್ಕೊಂಡು ಚಾರ್ಜ್ ಕೊಟ್ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದೀರಿ. ಆ ಆಸ್ಪತ್ರೆಯಲ್ಲಿ ಒಬ್ಬ ಒಳ್ಳೆ ಸರ್ಜನ್ ಹಾಕ್ಸ್ಕೊಂಡು ಅವ್ರ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡ್ಸಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ. ಆ ಆಸ್ಪತ್ರೆ ವ್ಯವಸ್ಥೆ ಹಂಗಾಗಿದೆ. ಆ ಬಸ್ ನಿಲ್ದಾಣಕ್ಕಂತ ಹೇಳೋರ ಇಲ್ಲ ಕೇಳೋರು ಇಲ್ಲ. 20 ಬಸ್ ಕೆಟ್ಟೋಗಿ ನಿಂತಿದ್ದಾವಂತೆ. ನಾನು ಕೇಳಿದ್ರೆ ನಾನು 20 ಬಸ್ ಕೆಟ್ಟಿದ್ದೇವೆ ಸರ್ ಅಂತ. ಇವತ್ತು ನಾನು ಹಾಕಿದ್ದು AC ಬಸ್ಗಳು ಎಷ್ಟು ಓಡ್ತಿವೆ ಇದಾವೆ? 6 ನಾವು ಎಷ್ಟು ಹಾಕ್ಸಿದ್ದೋ ಬಸ್ಸು? 14. ಇವತ್ತು ಎಲೆಕ್ಟ್ರಿಕ್ ಬಸ್ಸು ಹೇಳಿದ್ರಿ ಎಷ್ಟು ಓಡ್ತಾವೆ? ಕೇಳಬಾರ್ದ ಇವೆಲ್ಲ? ನಾವು ಕೇಳಿದ್ರೆ ನಿಮಗೆ ಮೆಣಸಿನ್ಕಾಯಿ ಇಟ್ಕೊಂಡಂಗೆ ಆಗ್ಬಿಡ್ತದೆ. ನಾನು ಕೇಳಕ್ಕೆ ಇರೋದ್ರಿ, ನನ್ನ ಹಣೆಯಲ್ಲಿ ಏನಾದ್ರೂ ಈ ವಿಚಾರದಲ್ಲಿ ಇಲ್ಲೇ ಮಣ್ಣಾಗಬೇಕು ಅಂದರೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, FIR ಹಾಕ್ಸಿ, ನನ್ನ ಜೈಲ್ಗೆ ಹಾಕ್ಸಿ, ನಾನು ಸಿದ್ಧ ಇದ್ದೇನೆ ಈ ಕ್ಷೇತ್ರ ಜನಕ್ಕೋಸ್ಕರ. ಈ ಕ್ಷೇತ್ರದ ಜನರ ಧ್ವನಿಯನ್ನು ಅಡಗಿಸ್ಲಿಕ್ಕೆ ನಿಮ್ಮ ಯಾರ ಕೈದನೂ ಸಾಧ್ಯ ಇಲ್ಲ. ಬನ್ನಿ ಚರ್ಚೆಗೆ. ನನಗೂ ಎಲ್ಲ ನನ್ನ ಪಟಾಲಂಗಳಿದ್ರು, ನಮ್ಮ ಕಾರ್ಯಕರ್ತರಿದ್ರು, ಎಲ್ಲರನ್ನೂ ಕುಡಿಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಸ್ಬೋದಾಗಿತ್ತು. ಅದು ಒಬ್ಬ ಆಡಳಿತ ಮಾಡ್ತಾ ಇರ್ತಕ್ಕಂಥ ಶಾಸಕರಿಗೆ ಕೊಡೋ ಗೌರವ ಅಲ್ಲ. ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ, ನೀವು ಯಾರೋ ಚಿಲ್ಟಾರಿ ಕೈಲೆಲ್ಲ ನನ್ನ ಬಗ್ಗೆ ಮಾತಾಡಿಸ್ತಿರಲ್ಲ, ಇನ್ನು ಕಣ್ಣೇ ಬಿಟ್ಟಿಲ್ದೇ ಇರೋರ ಕೈಲೆಲ್ಲ ಮಾತಾಡಿಸ್ತಿರಲ್ಲ ಬಾಲಕೃಷ್ಣ ಅವರೇ, ನನ್ನ ಹತ್ರನೂ ಅವರೇ ಮಗ ಒಂದು ಪ್ರೆಸ್ ಮೀಟ್ ಮಾಡೋ ಅಂದ್ರೆ ಮಾಡ್ತಾರೆ. ನಾನು ಅದು ನಿಮ್ಗೆ ಕೊಡುವಂಥ ಗೌರವ ಅಲ್ಲ. ನನಗೇನಾದರೂ ಅದರಿಂದ ಗೌರವ ಕಡಿಮೆ ಆಗ್ತದೆ ಅಂತ ನೀವು ಭಾವಿಸಿದ್ರೆ ಅದು ಮಂಜುಗೆ ಕಡಿಮೆ ಆಗಲ್ಲ, ಅದು ಬಾಲಕೃಷ್ಣವ್ರಿಗೆ ಗೌರವ ಕಡಿಮೆ ಆಗೋದು. ಯಾರೋ ಹುಡುಗರ ಕೈಯಲ್ಲಿ ಮಾತಾಡಿಸ್ಬಿಟ್ರೆ, ಒಬ್ಬ ಮಾಜಿ ಶಾಸಕನ ಬಗ್ಗೆ ಹಗುರವಾಗಿ ಮಾತಾಡ್ಬಿಟ್ರೆ ಗೌರವ ಕಡಿಮೆ ಆಗ್ತದೆ ಅಂತ ಏನಾದರೂ ಭಾವಿಸಿದ್ರೆ ಅದು ನನ್ನ ಗೌರವ ಕಡಿಮೆ ಆಗಲ್ಲ, ನಿಮ್ಮ ಗೌರವನೇ ಕಡಿಮೆ ಆಗ್ತದೆ. ಚರ್ಚೆ ಮಾಡಿ, ಅಭಿವೃದ್ಧಿ ಮಾಡಿ. ಹೌದು, ನಾನೇನು ಹೇಳಿದೆ, ಗಣೇಶನ ದೇವಸ್ಥಾನ ಒಡಿಸ್ತಾ ಇದ್ದೀರಾ, ಒಡಿಸಲ್ವಾ? ಒಡಿಸ್ಬೇಕಾದ್ರೆ ಏನು ಕಾರಣ, ಒಡಿಸ್ದೇ ಇರೋಕ್ಕೆ ಏನು ಕಾರಣ? ನನ್ನ ಅವಧಿನಲ್ಲಿ ಏನೇನಾಗಿತ್ತು, ನೀವು ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀವಿ. ರೇವಣ್ಣವ್ರನ್ನೂ ಕರ್ಸೋಣ, ಸಮಿತಿಯವರು ಇರ್ತಾರೆ, ಸಾರ್ವಜನಿಕರು ಇರ್ತಾರೆ. ತಪ್ಪೇನು ಮಾತಾಡಿದ್ದೀನಿ ನಾನು? ಅದಕ್ಕೆ ನೀವು ಏನೋ ಪಟ್ಟಲಾಂಗಳನ್ನ ಬಿಟ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ಬಿಟ್ಟ ತಕ್ಷಣ ಇವನು ಅಧೈರ್ಯ ಆಗ್ಬಿಡ್ತಾನೆ, ಹಗುರ ಆಗ್ಬಿಡ್ತಾನೆ, ಎಲ್ಲ ಬಿಟ್ಟು ಓಡಾಡೋಗ್ಬಿಡ್ತಾನೆ ಅಂತ ಭಾವನೆಯಲ್ಲಿದ್ದೀರಾ ನೀವು. ಇದು ಆ ಭಾವನೆ ಕೆಲಸ ಅಲ್ಲ. ಇಲ್ಲಿ ಏನೇನಾಗಿದ್ದಾವೆ ಪ್ರತಿಯೊಂದು ಮಾಹಿತಿ ನನ್ನ ಹತ್ರ ಇದೆ. ನನ್ನ 5 ವರ್ಷದ ಅವಧಿನಲ್ಲಿ ಏನಾದರೂ ಒಂದು ಸಣ್ಣ ಲೋಪ ದೋಷ ಆಗಿದ್ದೆ, ಒಂದು ಭ್ರಷ್ಟಾಚಾರ ಆಗಿದ್ರೆ ನಾನು ನಿಮ್ಮ ಎದುರುಗಡೆ ಶರಣರಾಗಕ್ಕೆ ರೆಡಿ ಇದ್ದೀನಿ. ತೋರಿಸಿ, ಸಾಬೀತು ಮಾಡಿ. ನಿಮ್ಮ ಈ 1.5 ವರ್ಷದಲ್ಲಿ ನಿಮ್ಮ 100 ಪಟ್ಟಿ ಮಾಡ್ಕೊಂಡು ಕೂತಿದ್ದೀನಿ ನಾನು. ಸಂದರ್ಭ ಬಂದಾಗ ನಿಮಗೆ ಕೊಡ್ತೀನಿ. ಏನು ಆಡಳಿತ? ಇದನ್ನ ಆಡಳಿತ ಅಂತಾರ? ನಾನು ಅಭಿವೃದ್ಧಿ ಮಾಡ್ತಿದ್ದೀನಿ. ಮಾಡಿ. ಈ ಅಭಿವೃದ್ಧಿ ಮಾಡೋಕ್ಕೆ ನಿಮ್ಮ ಸರ್ಕಾರ ಇದೆ, ನಿಮ್ಗೆ ಅಧಿಕಾರ ಇದೆ, ನಿಮ್ಮ ಮಂತ್ರಿಗಳಿದ್ದಾರೆ, ನಿಮ್ಮ ಮುಖ್ಯಮಂತ್ರಿಗಳಿದ್ದಾರೆ. ಅಭಿವೃದ್ಧಿ ಮಾಡಿ. ನಿಮ್ಮ ಜನ ಆಶೀರ್ವಾದ ಮಾಡಿದ್ದಾರೆ. ನಂದು ಅದರಲ್ಲೇನೂ ತಕರಾರಿಲ್ಲ. ಅಭಿವೃದ್ಧಿ ಮಾಡ್ತೀನಿ, ನನ್ನ ಅಧಿಕಾರ ಅದೇ ಅಂತ ಹೇಳ್ಬಿಟ್ಟು ನೀವು ದೌರ್ಜನ್ಯ, ದರ್ಪ, ದುರಾಡಳಿತ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋಕೆ ನಾವು ಆಗಲ್ಲ. ಪಾಪ ನಮ್ಮ ನಾಯಕರು, ಅವ್ರ ಬಗ್ಗೆ ಮಾತಾಡಬಾರ್ದು ಅಂತಿದ್ದೆ ನಾನು. ನಮ್ಮ ಗ್ರೇಟ್ ಪೂಜಾರಿ ಪಳ್ಳ ಕೃಷ್ಣಮೂರ್ತಿಯವರು ಪಾಪ ಅವರು ಹಿಂದೆ ಸ್ವಲ್ಪ ಟೇಪ್ನ ಹಿಂದಿರುಗಿಸಿ ನೋಡಬೇಕು. ನೋಡ್ಕೊಂಡ್ರೆ ಸರಿ ಹೋಗುತ್ತೆ. ಯಾರ್ಯಾರು ಇವ್ರ ಬಗ್ಗೆ ಏನೇನು ಮಾತಾಡಿದ್ರು, ಏನೇನು ತೊಂದರೆ ಕೊಟ್ಟರು, ಇವ್ರಿಗೆ ಎಲ್ಲಿ ಕಳಿಸಿದ್ರು, ಎಲ್ಲಿ ಬೇಲ್ ತಗೊಂಡ್ರು, ಎಲ್ಲಿ ಕುತ್ಕೊಂಡಿದ್ರು, ಎಲ್ಲಿದ್ರು,
ನಮ್ಮಿಂದ ಏನು ಅನ್ಯಾಯ ಆಗಿದೆ? ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. ಸ್ವಲ್ಪ ರೀಕಾಲ್ ಮಾಡಿಕೊಂಡ್ರೆ ನಾನಿನ್ನೇನು ಹೇಳಕ್ಕೆ ಹೋಗೋದಿಲ್ಲ ಅವ್ರಿಗೆ. ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. ಪಾಪ ಬಾಲಕೃಷ್ಣ ಅವ್ರ ಹತ್ರ ದುಡಿಮೆ ಮಾಡಿದವರು, ಬಾಲಕೃಷ್ಣ ಅವ್ರನ್ನ ಅವತ್ತಿಂದ ಕಟ್ಟಿದವರು, ಪಾರ್ಟಿ ಕಟ್ಟಿದವರು, ಅವ್ರು ಯಾವ ಪಕ್ಷಕ್ಕೆ ಹೋದ್ರು ಅವ್ರ ಹಿಂದೆ ಹೋದ್ರು ಭಾಳಷ್ಟು ಜನ ಇದ್ದಾರೆ. ಅವ್ರದ್ದೇನು ನಡೀತಿಲ್ಲ ಇವತ್ತು. ಮನೆ ಮಠ ಹಾಳು ಮಾಡಿಕೊಂಡು ಪಾರ್ಟಿ ಕಟ್ಟಿ ಅವ್ರ ಜೊತೆ ಇದ್ಕೊಂಡು ಅನ್ಯಾಯ ಇದ್ಕೊಂಡು ಇಲ್ಲ. ಎಲ್ಲ ಸಂದರ್ಭಕ್ಕೂ ಇಂಥವು ಇರ್ತವೆ. ಇವುಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಯ್ತದೆ, ಅವರು ಅರ್ಥ ಮಾಡ್ಕೋಬೇಕಾಯ್ತದೆ. ಅದು ಅವ್ರಿಗೆ ಬಿಟ್ಟು ವಿಚಾರ. ಇನ್ನೇನೋ ಇದ್ರೆ ಕೇಳಿ. ಗಣೇಶನ ದೇಶ ನೆನ್ನೆ ಅವ್ರು ಯಾರೋ ಪಾಪ ಮಹಾನ್ ಲೀಡ್ರ್ ಒಬ್ರು ಹೇಳ್ತಿದ್ರಲ್ಲ, ಅದಕ್ಕೆ ನಮ್ಮ ಸತೀಶ್ ಅವ್ರು ಕೇಳಿದೆ ನಾನು. ಇಲ್ಲ ನಾನೇ ಹೇಳ್ತೀನಿ ಸರ್ ಅಂತ ಬಂದಿದ್ದಾರೆ. ನೀವು ಪ್ರಶ್ನೆ ಆದಮೇಲೆ ಅವರು ನಿಮ್ಗೆ ಉತ್ತರ ಕೊಡ್ತಾರೆ. ಹೇಮಾವತಿ 300 ಕೋಟಿ ಕಿಸ್ಬ್ಯಾಕಲ್ಲಿ ಯಾವುದೇ ಹೊರಡಿಲ್ಲ. ಬಾಣಗಳ್ಳಿ ಸುರೇಶ್ BJP ಅವ್ರು 40% ಹೊಡಿತಾವ್ರೆ ಅಂತ ಆರೋಪ ಮಾಡಿದ್ರಲ್ಲ ಕಾಂಗ್ರೆಸ್ನವರು. ಎಲ್ಲಿದೆ ದಾಖಲೆ? ಇವರೊಬ್ರು ಗುತ್ತಿಗೆದಾರರು ಮೊದಲೆಷ್ಟು ಕೊಡ್ತಿದ್ರು, ಇವಾಗ ಎಷ್ಟು ಕೊಡ್ತಾವ್ರಂತೆ ವಾಪಸ್ ಕಿಕ್ ಬ್ಯಾಕ್. ಇವರು ಸುರೇಶ್ ಅವ್ರು ಗುತ್ತಿಗೆದಾರಲ್ವಾ? ಎಷ್ಟು ಕೊಡ್ತಾವ್ರಂತೆ ಇವಾಗ? ಗುತ್ತಿಗೆ ತರಕ್ಕೆ ಎಷ್ಟು ಕೊಡ್ತಾವ್ರಂತೆ? LOCಗೆ ಎಷ್ಟು ಕೊಡ್ತಾವ್ರಂತೆ? ನಿಮ್ಮ ಆರೋಪದಲ್ಲಿ ಹೊರಡಿಲ್ಲ ಅಂತ. ಅದನ್ನ ನಾನು ಮಾಡಿರೋದು ಯಾರಿಗೆ ಆರೋಪ ಮಾಡಿದ್ದೀನಿ? ಸುರೇಶ್ ಅವ್ರಿಗೆ ಆರೋಪ ಮಾಡಿದ್ದೀನಾ? ಇಲ್ವಲ್ಲ. ಯಾರು ಮಾಡಿದ್ರು ಅವ್ರು ಕೇಳಿದ್ರೆ ಅವ್ರಿಗೆ ನಾನು ಕೊಡ್ತೀನಿ ದಾಖಲೆ. ಪಾಪ ಈಗ ಪಾಪ ಅಧ್ಯಕ್ಷರಾಗವ್ರೆ, ಅಧ್ಯಕ್ಷರು ಕೆಲಸ ಮಾಡಲಿ, ಅವರು ಒಳ್ಳೇದಾಗಲಿ. ಅವರು ಸರ್ ಹೇಮಾವತಿ ವಿಚಾರದಲ್ಲಿ ನಾನು ಸಪ್ರೇಟು ಒಂದು ಸಭೆ ಮಾಡ್ತೀನಿ, ನಿಮ್ಮನ್ನೆಲ್ಲ ಕರೆಸ್ತೀನಿ. ನಾನು ಒಂದು ವಾರದಲ್ಲೇ ಜಾಕ್ವೆಲ್ಗೆ ಭೇಟಿ ಕೊಡ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ ನಾನು. MP ಅವರು ಬರಲಿ, ನಮ್ಮ MP ಅವರು ಬಂದ ಮೇಲೆ ಅವ್ರನ್ನೂ ಕರ್ಕೊಂಡೋಗಿ, ಅಧಿಕಾರಿಗಳು ಕರ್ಕೊಂಡೋಗಿ ಜನಕ್ಕೆ ಸತ್ಯನ ತಿಳಿಸುವಂಥ ಕೆಲಸ ನಾನು ಮಾಡ್ತೀನಿ. ನನ್ನ ಕೈಲಿ ಸುಳ್ಳು ಹೇಳಕ್ಕೆ ಬರೋದಿಲ್ಲ ವಿಚಾರದಲ್ಲಿ. ಯಾಕೆಂದರೆ ನಾವು ಸಾರ್ವಜನಿಕ ಬದುಕಿನಲ್ಲಿರೋರು. ಒಂದ್ಸರಿ ಏನಾದರೂ ಸುಳ್ಳು ಹೇಳಿದ್ರೆ ನಾಳೆ ನೀವೇ ಪ್ರಶ್ನೆ ಮಾಡ್ತೀರಿ, ಹಿಂಗೆ ಹೇಳಿದ್ರಿ ಹಿಂಗೆ ಹೇಳಿದ್ರಿ. ನಾನು ಅವತ್ತಿಂದ ಏನು ಹೇಳ್ಕೊಂಬಂದಿದ್ದೀನಿ ನಿಮಗೆಲ್ಲ ಗೊತ್ತಿದೆ. ನಾನು ಪ್ರಾರಂಭದ ದಿವಸದಿಂದ ನಾನು ರೇವಣ್ಣವರು ಇದನ್ನು ಚಾಲನೆ ಕೊಟ್ಟು ಅವತ್ತು DK ಸುರೇಶ್ ಅವರು ನಮ್ಮ ಜೊತೆಲಿದ್ದಾಗ ಇದಕ್ಕೆ ಅವ್ರ ಸಹಕಾರದೊಂದಿಗೆ ಏನು ಪ್ರಾರಂಭ ಮಾಡಿದ್ವಿ ಅವತ್ತಿಂದ ನಾವೇನು ಮಾಡ್ಕೊಂಬಂದ್ವಿ. ನಂತರ ಸರ್ಕಾರ ಬದಲಾದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಏನೋ ನಾವು ಅನುದಾನ ತೆಗೆದುಕೊಂಡ್ವಿ. ನಂತರ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಏನೋ ಅನುದಾನ ತೆಗೆದುಕೊಂಡು ಇವೆಲ್ಲನೂ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದೆಲ್ಲ ಸತ್ಯ ಹೇಳ್ತೀನಿ. ಪಾಪ ಇವ್ರಿಗೇನು ಗೊತ್ತಿಲ್ಲ ಬಿಡಿ. ನಮ್ಮ ಪ್ರಾಜೆಕ್ಟ್ಗೂ, ಶ್ರೀರಂಗ ಲಿಫ್ಟ್ ಇರಿಗೇಷನ್ಗೂ, ಶ್ರೀರಂಗ ಕುಡಿಯೋ ನೀರು ಯೋಜನೆ 83 ಕೆರೆಗಳನ್ನ 87 ಕೆರೆ ತುಂಬಿಸುವಂಥ ಯೋಜನೆಗೂ ಬಾಲಕೃಷ್ಣ ಅವ್ರಿಗೆ ಏನೂ ಗೊತ್ತಿಲ್ಲ. ಪಾಪ ಅವ್ರಿಗೇನೋ ಮಕ್ಕಿ ಹೇಳ್ತಾರೆ. ಏನೋ ಪರ್ಮಿಷನ್ ತೊಗೊಂಡಿರುವಂತೆ. ಪರ್ಮಿಷನ್ ತೊಗೊಂಡ್ರೆ ಕೆಲಸನೇ ಶುರು ಮಾಡೋಕ್ಕಾಗಲ್ಲ. ಅವರು ಇವಾಗ ರೋಡ್ ಕಟ್ ಮಾಡೋಕ್ಕೆ ರೈಲ್ವೇದು, ನ್ಯಾಷನಲ್ ಹೈವೇದು, ಫಾರೆಸ್ಟ್ನದು ಆನ್ಲೈನ್ ಪರ್ಮಿಷನ್ ಇವಾಗ ತೊಗೊಂಡಿದ್ದಾರೆ. ಆಫ್ಲೈನ್ ಅವಾಗೆ ಪ್ರಾರಂಭ ಮಾಡೋಕ್ಕೆ ಮುಂಚೆನೇ ಆಫ್ಲೈನ್ದು ಅವ್ರು ಪಾಪ ತೆಗೆಸಿ ನೋಡಬೇಕು. ಅವ್ರಿಗೆ ಗೊತ್ತಿಲ್ಲ, ಏನೋ ಹೇಳ್ತಾರೆ. ಚರ್ಚೆಗೆ ಅಂತ ಕರಿತಿದ್ರು. ಬೇಕಾದ್ರೆ ಚರ್ಚೆಗೆ ಬಂದಾಗ ನಾನು ಮಾತಾಡ್ತೀನಿ. ವಿಚಾರವಾಗಿ ಅಲ್ಲಿನ JDS BJP ನಾಯಕರಿಗೆ ಇಲ್ಲಿ ಅಭಿಮಾನ ಇದ್ರೆ ಅಲ್ಲಿ ಸುಮ್ಮನಿರ್ಸ್ಲಿ ಅಂತ ಒಂದಿದೆ. ನಮ್ಗೆ ನೋಡ್ರಿ, ನಮಗೆ ಎಕ್ಸ್ಪ್ರೆಸ್ ಕೆನಾಲ್ ವಿಚಾರದಲ್ಲಿ ನಾವು ಮಾತಾಡಿಲ್ಲ ಯಾವತ್ತೂ. ನಾವು ಮಾತಾಡಿರೋದೇನೋ ಅಲ್ಲಿಯವರು ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲಿಯವರು ಹೌದು ವಿರೋಧ ಮಾಡ್ತಾರೆ. ಅವರು ಅವ್ರವ್ರದ ಹೋರಾಟವನ್ನ, ಅವ್ರ ಎಕ್ಸಿಸ್ಟೆನ್ಸನ್ನು ಅವ್ರು ಪ್ರತಿಪಾದನೆ ಮಾಡಲೇಬೇಕು. ಹೋರಾಟ ಮಾಡ್ತಾರೆ. ಕೃಷ್ಣಪ್ಪರು ಹೋರಾಟ ಮಾಡ್ತಾರೆ, ಸೋಗೂರು ಶಿವಣ್ಣರು ಹೋರಾಟ ಮಾಡ್ತಾರೆ, ಸುರೇಶ್ ಗೌಡ ಹೋರಾಟ ಮಾಡ್ತಾರೆ, ವಾಸು ಗುಬ್ಬಿ ವಾಸಣ್ಣ ಹೋರಾಟ ಮಾಡ್ತಾರೆ, ಯಾರು ಹೋರಾಟ ಮಾಡ್ತಾರೆ. ಆ ಕ್ಷೇತ್ರದ ತಾಲೂಕಿನ ಶಾಸಕರುಗಳು ಅವ್ರ ಹೋರಾಟ. ಈಗ ನೀವು ಹೋರಾಟ ಮಾಡಿ, ನೀವು ಶಾಸಕರಿದ್ದಲ್ಲ, ಮನವಿ ಮಾಡೋದಲ್ಲ ಸರ್. ಏನಂತ ನೀರು ತಗೋದ್ರ ಬಗ್ಗೆ ಇವ್ರು ಮಾಡಲಿ. ಇವ್ರ ಅಸೆಂಬ್ಲಿ ನಡೀತಾ ಇತ್ತಲ್ಲ, ಅವಾಗ ಮಾಡ್ಬೇಕಲ್ಲ. ಈಗ ಅಲ್ಲೇ MLAಗಳೆಲ್ಲ ಇರ್ತಾರಲ್ಲ, ಯಾಕ್ರಿ ಹೋರಾಟ ಮಾಡ್ತೀರಿ ಅಂತ. ಇವ್ರು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅಲ್ಲಿದ್ದಾರಲ್ಲ, ಜಿಲ್ಲಾ ಮಂತ್ರಿ ಇದ್ದಾರಲ್ಲ, ಅಲ್ಲೇನೆ ಡಾಕ್ಟರ್ G ಪರಮೇಶ್ವರ್ ಸಾಹೇಬರು. ನಾನೆಲ್ಲ ಬಗೆಹರಿಸ್ತೀನಿ ಅಂತ ಹೇಳೋರೆಲ್ಲ ಬಗೆಹರಿಸ್ಕೊ ಬರ್ಲಿ. ಮಾಗಡಿ ಜನತೆನೂ ಕೂಡ MP ಡಾಕ್ಟರ್ ಮಂಜುನಾಥ್ ಅವರಿಗೆ ಮಾಗಡಿ ಕುಣಿಗಲ್ಲು ಎಲ್ಲ ವಿಚಾರಕ್ಕೂ MP ಅವ್ರಿಗೂ ಜವಾಬ್ದಾರಿ ಇದೆ, ನಮಗೂ ಜವಾಬ್ದಾರಿ ಇದೆ. ನಾವು ಏನನ್ನ ನಿರ್ವಹಿಸಬೇಕು ಅಂತೇಳಿ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ, ಅದ್ರ ಪ್ರಕಾರ ಮಾಡ್ತೀವಿ. ನಿಮ್ಮನ್ನು ಕರಿತೀವಿ ಅವತ್ತು.
ಸರ್ ಈಗ ಹೋರಾಟ ಆಗಿರೋದು ಎಕ್ಸ್ಪ್ರೆಸ್ ಕೆನಾಲ್ ನಿಲ್ಸೋದಕ್ಕಲ್ಲ, ಹೇಮಾವತಿ ಯೋಜನೆಯಿಂದ ಮಾಡಿ ನೀರು ಕೊಡಲೇಬಾರ್ದು ಅಂತ ಹೋರಾಟ ಆಗ್ತದೆ. ಸರ್ ಯಾರು ಕೊಡದೇ ಇರೋಕ್ಕೆ ಯಾರು ಎಲ್ಲಿ ಕಾನೂನಲ್ಲಿ ಅವಕಾಶ ಇದೆ? ನಾವೆಲ್ಲ ಕಾನೂನು ಮಾಡಿಸಿದ್ದೀವಿ. ಅವತ್ತು ಮಾಗಡಿಗೆ ವಾಟರ್ ಅಲೋಕೇಶನ್ ಮಾಡಿಸ್ಕೊಂಡ್ ಬಂದಿದ್ದೀವಿ. 6.4 TMC ಅಲ್ಲ, ಆಲ್ಮೋಸ್ಟ್ 3/4 TMC ನೀರನ್ನು ಅವತ್ತೇ ಅಲೋಕೇಶನ್ ಮಾಡಿಸಿದ್ದೀನಿ. ಯಾಕೆ ವಿರೋಧ? ಅವತ್ತೇ ವಿರೋಧ ಮಾಡಿದ್ರು TB ಜಯಚಂದ್ರ ಅವರು ಕ್ಯಾಬಿನೆಟ್ಟಲ್ಲಿ, ಕೊಡಬಾರ್ದು ಅಂತೇಳಿ. ಅವತ್ತು ನಾವು ಹೋರಾಟ ಮಾಡಿ ನೀರನ್ನು ಅಲಾಟ್ ಮಾಡಿಸ್ಕೊಂಡಿದ್ದೀವಿ. ಅವತ್ತೇನಿಲ್ವಾ? ಕಡ್ತಾ ಇಲ್ವಾ? ಸುಮ್ಮನೆ ಅಲಾಟ್ಮೆಂಟು ಅಂತೇಳಿ ಪೇಪರಲ್ಲಿ ಬಂದ್ಬಿಡೋಕ್ಕಾಗುತ್ತಾ? ಸಭೆ ನಡೀತಿದೆ, ಟೆಕ್ನಿಕಲ್ ಕಮಿಟಿ ಒಪಿನಿಯನ್ ತೊಗೊಂಡಿದ್ದಾರೆ, ವೇಯಬಲ್ ಇದೆ. ಇಲ್ಲಿ ಕುಡಿಯೋ ನೀರಿಗೆ ಕೆರೆ ತುಂಬಿಸ್ಬೇಕು ಅಂತೇಳಿ ಅವತ್ತು ಆ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದಾಗಿದೆ. ಆ ಯೋಜನೆಗೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ, ವಾಟರ್ ಲೊಕೇಶನ್ ಆಗಿದೆ, ಟೆಂಡರ್ ಆಗಿದೆ, DPR ಆಗಿದೆ, ಟೆಂಡರ್ ಆಗಿದೆ. ಟೆಂಡರ್ ಆದಮೇಲೆ ಕೆಲಸ ನಡೆದಿದೆ. ಪಂಪ್ ಹೌಸ್ ಕಟ್ಟಿದ್ದೀವಿ, ರೈಸಿಂಗ್ ಮೇನ್ ಮಾಡಿದ್ದೀವಿ. ಇವಾಗ ಅಲ್ಲಿಂದ ಜಾಗದಲ್ಲಿ ನೀರು ಬರ್ತಾ ಇದೆ. ಈಗ ನೀರು ಇದೆ ಆಲ್ರೆಡಿ ಅಲ್ಲಿಂದ ನಾವು ಟ್ರಯಲ್ ರನ್ ಮಾಡಿ ಅಂತೇಳಿ ನಾನು ಅಧಿಕಾರದಲ್ಲಿದ್ದಾಗ ಶುರು ಮಾಡಿಸಿದ್ದು. ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂ ಆದಾಗ ಡಿಲೇ ಆಯಿತು. ಇವಾಗೆಲ್ಲ ಮಾಡ್ಕೊಂಡಿದ್ದಾರೆ. ಟ್ರಯಲ್ ನಾನು ಹೇಳಿದ್ದೀನಿ ರೈಸಿಂಗ್ ಮೇನ್ ಆನ್ ಮಾಡಿ ಅಂತ. ರೈಸಿಂಗ್ ಮೇನ್ ಆನ್ ಮಾಡಿದ್ರೆ ಕೆರೆಗಳು ತುಂಬ್ತವೆ, ಕಾಲುವೆಗಳಲ್ಲಿ ನೀರು ಹರಿತಾಗ ತುಂಬ್ತವೆ. ಡಿಸ್ಟ್ರಿಬ್ಯೂಷನ್ ಲೈನ್ ಏನಿದೆ ಅದನ್ನು ನಂತರ ಮಾಡಿ ಅಂತ ಹೇಳ್ತಾ ಇದ್ದೀವಿ. ತುಮಕೂರಿಗಾಗಿರೋ ಇದರಲ್ಲಿ ಅಲೋಕೇಶನಲ್ಲಿ ಮಾಗಡಿಗೆ ಕೊಡೋ ಇದೇ ಇಲ್ಲ. ಇವರು ಬೇಕಂತ DK ಶಿವಕುಮಾರ್ ತೊಗೊಂಡೋಗಿದ್ದಾರೆ, ರಾಮನಗರಕ್ಕೆ ತೊಗೊಂಡೋಗ್ತಾ ಇದ್ದಾರೆ ಅಂತ. ನೋಡಿ ಸರ್, ಇದು ತಪ್ಪು ಗ್ರಹಿಕೆ. ರಾಮನಗರಕ್ಕೆ ನಾವು ನೀರು ತೊಗೊಂಡೋಗೋದಿಲ್ಲ. ಮಾಗಡಿ ತಾಲೂಕಿಗೆ ಅದರಲ್ಲೂ 17 ಕೆರೆ ಉತ್ತರದುರ್ಗ ಹೋಬಳಿಗೆ ಬಿಟ್ಟು ಮಿಕ್ಕಿದ ಕೆರೆಗಳು ಮಾತ್ರ ನಮ್ಮ ಸುಮಾರು 60 ಕೆರೆಗಳು ಮಾಗಡಿ ತಾಲೂಕು. ನೋಡಿ, ಎಕ್ಸ್ಪ್ರೆಸ್ ಕೆನಾಲ್ ಕುಣಿಗಲ್ಗೆ ಮಾಡ್ಕೊಂಡ್ ಬರ್ತಾ ಇರೋದು ಅವ್ರು ಇರಿಗೇಷನ್ ನೀರು ತಗೊಳಕ್ಕೆ. ಅವ್ರಿಗೆ ಹಕ್ಕಿದೆ, ಅವ್ರು ಬೇಸಾಯಕ್ಕೆ ನೀರು ತಗೋಬೋದು, ತಗೊಳ್ಳಿ, ನಮ್ದೇನು ತಕರಾರಿಲ್ಲ. ನಮ್ಗೇನಿದ್ರು ಕುಡಿಯೋ ನೀರಿಗೆ ಕೆರೆ ತುಂಬಿಸಕ್ಕೆ ಕೊಡೋದು, ನಮಗೆಲ್ಲೂ ಬೇಸಾಯಕ್ಕೆ ಕುಡಿ ಅಂತೇಳಿ ಕಾನೂನಲ್ಲಿ ಇಲ್ಲ. ಸೊ ಕುಡಿಯೋ ನೀರು ತಡೆಯೋಕ್ಕೆ ಯಾರಿಗೂ ಶಕ್ತಿ ಇಲ್ಲ, ಯಾರಿಗೂ ಅಧಿಕಾರ ಇಲ್ಲ. ಎಲ್ಲಿಂದ ಎಲ್ಲಿ ಬೇಕಾದ್ರೂ ಕುಡಿಯೋ ನೀರನ್ನ ನಾವು ತೆಗೆದುಕೊಂಡು ಹೋಗ್ಬೋದು. ಅದಕ್ಕೆ ನಿಂತದೆ ಅಂತ ನಿಯಮ ಇಲ್ಲ. ಆ ನಿಯಮ ಇದ್ರೆ ತೋರಿಸ್ಲಿ. ಈಗ ನಮ್ಮ ಕಾವೇರಿ ಬೇಸನ್ ನೀರನ್ನ ಕೃಷ್ಣಾ ಬೇಸಿನ್ಗೆ ಮಡಗ್ಸಿರೋವರೆಗೂ ತೊಗೊಂಡೋಗೋರೆ. ಅದೆಂಗೆ ತೊಗೊಂಡೋದ್ರು? ಕುಡಿಯೋ ನೀರಿಗೆ ತೊಗೊಂಡೋಗೋರು, ಕೆರೆ ತುಂಬಿಸ್ಕೊಂಡವ್ರೆ. ಸೊ ನಾವು ಅಷ್ಟೇ ಹೇಳ್ತಾ ಇರೋನು, ನಾವು ಡೌನ್ ಸ್ಟ್ರೀಮಲ್ಲಿ ಇದ್ದೀವಿ. ನಮ್ಮ ಕುಡಿಯೋ ನೀರು ಕೊಡಿ ಅಂತ ಹೇಳಿದ್ವಿ. ಕುಡಿಯೋ ನೀರು ಕೊಟ್ಟಕ್ಕೆ ಕೆರೆ ತುಂಬಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದ್ರ ಅವಕಾಶ ಇದೆ, ಅದ್ರ ಬಗ್ಗೆ ಪ್ರಾಜೆಕ್ಟ್ ಮಾಡಿಸಿದ್ದೀವಿ, ಮಾಡಲಿ. ಎಕ್ಸ್ಪ್ರೆಸ್ ಕೆನಾಲಿಂದ ನಮ್ಗೆ ಅನುಕೂಲನೇ, ಅನನುಕೂಲ ಅಂತ ನಾನು ಹೇಳ್ತಾ ಇಲ್ಲ. ನಮಗೆ ಈಗ ಎಕ್ಸಿಸ್ಟಿಂಗ್ ಶ್ರೀರಂಗ ಯೋಜನೆ ಏನು ನಡೀತಾ ಇದೆ ಅದನ್ನು ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ನೀರು ಯಾವಾಗ ಮಾನ್ಸೂನ್ನಲ್ಲಿ ನೀರು ಬರುತ್ತೆ ಅವಾಗ ನೀರು ತುಂಬಿಸ್ಕೊತೀವಿ. ಇಷ್ಟು ಯೋಜನೆ ಅದು. ನಿಮಗೆಲ್ಲ ಸವಿಸ್ತಾರವಾಗಿ, ನಿಮಗೆ ಕನ್ಫ್ಯೂಷನ್ ಇದೆ, ಸವಿಸ್ತಾರವಾಗಿ ನಾನು ಸ್ಪಾಟಲ್ಲಿ ಕರ್ಕೊಂಡೋಗಿ ತೋರಿಸಿ ಹೇಳಿಸ್ತೀನಿ. MP ಅವರು ಪಾರ್ಲಿಮೆಂಟ್ ಮುಗಿಸ್ಕೊಂಡು ಬರಲಿ. ಗಣೇಶನ್ ವಿಚಾರ, ದೇವಸ್ಥಾನ ವಿಚಾರ ನಿಮ್ಮ ಅವಧಿಯಲ್ಲಿ ಏನಾಗಿತ್ತು ಅಂತ ಸ್ಪಷ್ಟವಾಗಿ ನೀವು ಹೇಳಿದ್ದಾರೆ ಸರ್. ನೋಡಿ, ಇದು DPR ಆಗಿದ್ದು 2014-15 ನಂತರ 18 ನಮ್ಮ ಚುನಾವಣೆ ಆಗಿ ನಾವು ಗೆದ್ವಿ. ಮಾನ್ಯ ರೇವಣ್ಣವರು ಮಂತ್ರಿಗಳಾದಮೇಲೆ ಈ ಯೋಜನೆನ ಕೈ ಬಿಟ್ಬಿಟ್ಟಿದ್ರು. ಇದು ಗೋವಾ ರಸ್ತೆ ಮತ್ತು ಧಾರವಾಡದಿಂದ ಗೋವಾ ರಸ್ತೆಗೆ ಈ ಅನುದಾನ ಚೇಂಜ್ ಆಗಿಬಿಟ್ಟಿತ್ತು. ಆ ರಸ್ತೆ ಮಾಡೋದು ಅಂತ ಅನುದಾನ ಅಂದರೆ ಈ ಪ್ರಾಜೆಕ್ಟ್ನ ಕೇಶಿಪ್ನ ಅಲ್ಲಿ ಮಾಡಬೇಕು. ರೇವಣ್ಣವರು ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ರೇವಣ್ಣವ್ರನ್ನ ವಿನಂತಿ ಮಾಡಿ, ರೇವಣ್ಣವ್ರಿಗೆ ಏನು ಅಂತ ಅಂದರೆ ಅವರಲ್ಲೂ ಕೂಡ ಅವರ ಹಾಸನ ಎಚ್ ಡಿ ರೇವಣ್ಣವ್ರ ಮಂತ್ರಿಗಳಿದ್ದಾಗ PWD ಮಂತ್ರಿ ಅವರ ನಮ್ಮ ಇದು ಸೋಮಾರಪೇಟೆವರೆಗೂ ಹೋಗೋದ್ರಿಂದ ಆ ಭಾಗಕ್ಕೂ ಅನುಕೂಲ ಆಗ್ತದೆ, ಈ ರಸ್ತೆ ಆಗಬೇಕು ಅಂತೇಳಿ ಅವರು ಕೂಡ ಶ್ರಮ ಹಾಕಿ ಸುಮಾರು 1750 ಕೋಟಿ ರೂಪಾಯಿ ಟೋಟಲ್ ಪ್ರಾಜೆಕ್ಟ್, ಟೋಟಲ್ ಕಾಸ್ಟು. 500 ಚಿಲ್ಲರೆ ಕೊಟ್ಟು ನಮ್ಮ ನೈಸ್ ರೋಡಿಂದ ಮಾಗಡಿವರೆಗೂ, ಮಾಗಡಿಯಿಂದ ಅಪ್ ಟು ನಮ್ಮ ಬಾರ್ಡ್ರ್ವರೆಗೂ ಏನು ಇವಾಗ ಮಾಡಿದೆ ಅದೊಂದು ಏಜೆನ್ಸಿಗೆ ಟೆಂಡರ್ ಆಯಿತು, ಇದೊಂದು ಏಜೆನ್ಸಿಗೆ ಟೆಂಡರ್ ಆಯಿತು. ಟೆಂಡರ್ ಆಡಿದಾಗ ಒರಿಜಿನಲ್ DPR ಏನಿತ್ತು ಇದೆಲ್ಲ ಅಗಲ ಮಾಡಬೇಕು ಅಂತಲೇ ಇತ್ತು. ದೇವಸ್ಥಾನ ಎಲ್ಲ ಹೋಗಿ ಅಗಲ ಮಾಡಬೇಕು ಅಂತಲೇ ಇತ್ತು. ಕೊನೆಗೆ ಆ ಅಕ್ಕಪಕ್ಕದ ಸಾರ್ವಜನಿಕರು
ಈ ಥಿಯೇಟ್ರ್ ಭಾಗದವರು, ಆ ಕಡೆ ಅಂಗಡಿ ಮಳಿಗೆಗಳನ್ನ ಇಟ್ಕೊಂಡಿರ್ತಿರ್ತಾರೋ, ಮತ್ತು ದೇವಸ್ಥಾನದವರೆಲ್ಲ ಬಂದಿರೋರು. ಸಂಪೂರ್ಣವಾಗಿ ಇದೆಲ್ಲ ಹೋಗ್ತಾ ಇದೆ. ಸೊ ಇದರಲ್ಲಿ ಇಷ್ಟೊಂದು ಅವಶ್ಯಕತೆ ಇಲ್ಲ, ಎಷ್ಟಾದರೂ ಸ್ವಲ್ಪ ಆದರೂ ಉಳಿಸೋಕ್ಕೆ ನಮಗೆ ಮಾಡಿಕೊಡಿ. ನಾನು ಅವಾಗ ರೇವಣ್ಣರ ಹತ್ರ ಹೋದರು. ರೇವಣ್ಣರು ಏನು ಮಾಡಿದ್ರು, ಅದೇ ಪ್ರಾಜೆಕ್ಟ್ ಡೈರೆಕ್ಟರ್ನ ಮೀಟಿಂಗ್ ಕರಿ ಅಂತೇಳಿ ಮೀಟಿಂಗ್ ಕರೆಸಿ, ನಾವು ಬೆಂಗಳೂರಿನಲ್ಲೂ ಅವ್ರ ಆಫೀಸಲ್ಲಿ ಮೀಟಿಂಗ್ ಮಾಡಿದ್ವಿ, ಇಲ್ಲೂ ಮಾಡಿದ್ವಿ. ತಾಲೂಕ್ ಪಂಚಾಯತಿಲಿ ನಾವು ಮೀಟಿಂಗ್ ಮಾಡಿ ಅದನ್ನು ಹೆಂಗಾದರೂ ಮಾಡಿ ಉಳಿಸ್ಬೇಕು ಅನ್ನೋದು. ಉಳಿಸುವಂಥ ಸಂದರ್ಭದಲ್ಲಿ ಅವತ್ತು ನಾನು ತಾಲೂಕ್ ಪಂಚಾಯತಿ ಮೀಟಿಂಗ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರೇವಣ್ಣವ್ರನ್ನ ನಾನು ಕರೆದಂಥ ಸಂದರ್ಭದಲ್ಲಿ ಸ್ವತಃ ನಾನೇ ಬಾಲಕೃಷ್ಣ ಅವ್ರಿಗೆ ಫೋನ್ ಮಾಡಿದ್ದೆ. ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನಾನೇ ಅವತ್ತು ಬಾಲಕೃಷ್ಣ ಅವ್ರಿಗೆ ಫೋನ್ ಮಾಡಿ, ಸರ್ ಹಿಂಗೆ ಗಣೇಶನ ದೇವಸ್ಥಾನದ ವಿಚಾರದಲ್ಲಿ ಇದೊಂದು ಸಭೆ ಮಾಡ್ತಾ ಇದ್ದೀವಿ, ರಸ್ತೆ ಅಗಲೀಕರಣದ್ದು, ದಯಮಾಡಿ ಈ ಸಭೆಗೆ ನೀವು ಬನ್ನಿ ಅಂತ. ಅದೇನು ಹೇಳಿದ್ರು ಅಂದರೆ ಅವರು, ಸರ್ ಇಲ್ಲ ನಾನೆಲ್ಲೋ ಬೇರೆ ಕಡೆ ಇದ್ದೀನಿ, ನೀವು ರೇವಣ್ಣವ್ರು ಏನು ತೀರ್ಮಾನ ತಗೋತೀರೋ ನಂದು ಅದೇ ಅಂತಿಮ ತೀರ್ಮಾನ, ನೀವೇನಾದರೂ ತಗೊಳ್ಳಿ ಅದೇ ನನ್ನ ತೀರ್ಮಾನ ಅಂತ ಅವತ್ತು ನಮಗೆ ಫೋನಲ್ಲಿ ತಿಳಿಸಿದೆ. ಸೊ ನಾನು ಅದನ್ನು ರೇವಣ್ಣವ್ರಿಗೂ ತಿಳಿಸಿದೆ. ಅಣ್ಣ ನಾನು ಹಿಂಗೆ ಫೋನ್ ಮಾಡಿದ್ದೆ ಬಾಲಕೃಷ್ಣ ಅವ್ರಿಗೆ. ಬಾಲಕೃಷ್ಣ ಅವರು, ಇಲ್ಲ ನೀವು ರೇವಣ್ಣವ್ರು ಏನು ತೀರ್ಮಾನ ತಗೋತೀರೋ ನಂದು ಅದೇ ತೀರ್ಮಾನ ಅಂತ. ಅದಕ್ಕೆ ಮುಂಚೆ ಏನು ಹೇಳ್ಬಿಟ್ಟು ಹೋಗಿದ್ರಿ ಇವರು ಬಾಲಕೃಷ್ಣ ಅವರು, ಈ ರಥೋತ್ಸವ ಯಾವುದೋ ಕಾರ್ಯಕ್ರಮಕ್ಕೆ ಬಂದು ಪಕ್ಕದಲ್ಲಿ ನನ್ನ ಜಾಗ ಬೇಕಾದ್ರೆ ಹೋಗಲಿ, ಗಣೇಶನ ದೇವಸ್ಥಾನ ಉಳಿಲಿ ಅಂತ ಪತ್ರಿಕೆಯಲ್ಲಿ ನಿಮ್ಮ ಎದುರುಗಡೆನೇ ಹೇಳಿದ್ದು. ಸತ್ಯ ತಾನೇ? ನಾನು ಆಮೇಲೆ ಹೇಳಿದೆ, ಈಗ ಆಯಿತು, ಅವ್ರ ಜಾಗ ಹೋಗೋದಾದರೆ ಇದು ದೇವಸ್ಥಾನ ಉಳಿಸ್ಕೋಬೇಕಾದ್ರೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ನಾವೆಲ್ಲೋ ಕೂತ್ಕೊಂಡು ಮಾತಾಡೋದಲ್ಲ, ಸ್ಪಾಟಲ್ಲಿ ಮಾತಾಡಬೇಕು ಅಂತೇಳಿ ಅವತ್ತು ಸಭೆಯಲ್ಲಿ ಕರೆದಿದ್ದು. ಆ ಸಭೆಗೆ ಬರಲಿಲ್ಲ ಅವ್ರೇನು ಹೇಳಿದ್ರು, ನೀವು ನಿರ್ಧಾರ ತಗೊಳ್ಳಿ. ನಾವೇನು ಮಾಡಿದೆ, ಅದಾದಮೇಲೆ ತಿರ್ಗಿ JMC ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ. ಆಯಿತು ಹೇಳಿ JMC, ಇವ್ರ್ಯಾರು ಮಾಡೋದು ಬೇಡ, ನಾವು ಬಿಡೋದಿಲ್ಲ ಅದು ಇದು. ಇಲ್ಲ JMC ಮಾಡಲಿ, ನಮಗೆ ಪ್ಲ್ಯಾನ್ ಹೊಸ ಪ್ಲ್ಯಾನ್ ಬಂದಮೇಲೆ ಹಳೆ ಪ್ಲ್ಯಾನು ಹೊಸ ಪ್ಲ್ಯಾನ್ ಇಟ್ಕೊಂಡು ನಾವು ಕೆಲಸ ಮಾಡೋದು, ಹೆಂಗೆ ತೀರ್ಮಾನ ಮಾಡ್ಬೋದು ಅಂತ ಈಸಿ ಆಗ್ತದೆ ಅಂತ. ಆವಾಗ ಹೊಸದಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬಂದರು. ಹೊಸ ಪ್ಲ್ಯಾನು ಇಲ್ಲಿದೆ. ಹೊಸ ಪ್ಲ್ಯಾನ್ ಪ್ರಕಾರ ದೇವಸ್ಥಾನನ ಉಳಿಸಿ ಆ ಕಡೆ ತೆಗೆದುಕೊಂಡು ಅಲ್ಲಿ ಸ್ವಲ್ಪ ಬಾಟ್ಲ್ ನೆಕ್ ಬಂದ್ಬಿಡುತ್ತೆ ಅಂದರು. ಅಂದರೆ ಸ್ವಲ್ಪ ಕಿಸ್ಕಿಂದ ಆಗ್ತದೆ ಅಂತ ಇದ್ರೂ ಪರವಾಗಿಲ್ಲ, ನಾವು ಸ್ಲೋ ಡೌನ್ ಆಗಬೇಕು ಟೌನ್ ಬಂದಮೇಲೆ ವೆಹಿಕಲ್ಗಳು ಅಂತ ಹೇಳಿದ್ರು. ಆಯಿತು ಅಂತೇಳಿ ಎಲ್ರಿಗೂ ಅನುಕೂಲ ಆಗ್ತದಲ್ಲ ಅಂತೇಳಿ ನಾವೇನು ಮಾಡಿದ್ವು, ಬಿಟ್ವಿ. ನೋಡಿ, ಹಳೇದು ಪ್ಲಾನ್ ಇದೆ, ಹೊಸದು ಪ್ಲಾನ್ ಇದೆ. ಹೊಸ ಪ್ಲಾನ್ನಲ್ಲಿ ಹಳೆ ಪ್ಲಾನಲ್ಲಿ ಗಣೇಶನ ದೇವಸ್ಥಾನ ತೆಗಿತಿದ್ದು, ತಿರ್ಗಾ ಮತ್ತೆ ಹೊಸ ಪ್ಲಾನಲ್ಲಿ ಗಣೇಶನ ದೇವಸ್ಥಾನನ ಉಳಿಸ್ಕೊಳ್ಳೋದು, ಅದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ ಅಂತೇಳಿ ತೀರ್ಮಾನ ಮಾಡಿ ಅಲೈನ್ಮೆಂಟ್ ಮಾಡಿ ಆ ಜಂಕ್ಷನನ್ನು ಡೆವಲಪ್ ಮಾಡಬೇಕು ಅಂತೆಲ್ಲ ಎಲ್ಲ ಆಯಿತು. ಅದಾದಮೇಲೆ ಏನಾಯಿತು, ಅದಾದಮೇಲೆ ಒಂದು ನೋಟಿಫಿಕೇಶನ್ ಮಾಡಿದ್ರು. ಏನಂತ ನೋಟಿಫಿಕೇಶನ್ ಮಾಡ್ತಾರೆ, 9/6/22 ಏನಂತ ನೋಟಿಫಿಕೇಶನ್ ಕಲಂ 15 ಇದರಲ್ಲಿ ನಮಗೆ ಗಣೇಶನ ದೇವಸ್ಥಾನಕ್ಕೆ ಪರ್ಯಾಯ ಇದಿಲ್ಲ, ಜಾಗ ಇಲ್ದಿರೋ ಕಾರಣ ನಾವೇನು ಮಾಡಿದ್ದೀವಿ, ಇದನ್ನು ಕೈ ಬಿಟ್ಟಿದ್ದೀವಿ ಅಂತೇಳಿ JMCನ ಅಂತೇಳಿ 23ರಲ್ಲಿ ನೋಟಿಫಿಕೇಶನ್ ಮಾಡಿದ್ರು. ಇದು 22ರ ನೋಟಿಫಿಕೇಶನ್. ಇದರಲ್ಲಿ ಸ್ವಲ್ಪ ಜಾಗ ತಗೊಳ್ತೀವಿ ಅಂತ ಬಂತು, ಸ್ವಲ್ಪ ಜಾಗ ಇದ್ರಲ್ಲಿ ತೆಗಿತೀವಿ ಅಂತ. ಅದಾದಮೇಲೆ ನಮ್ಮದು ರೀಕನ್ಸಲೇಷನ್ ಮಾಡಿದ್ರು, 23ಕ್ಕೆ ಮಾಡಿದ್ರು. ಅದಾದಮೇಲೆ ನನಗೆ 23 ನಾನು ಸೋತಿದ್ದೆ. ಆದಮೇಲೆ ಅದೇನೋ ಮಾಡಲಿ ಅಂತೇಳಿ ನಾನು ಸೋತಾನೆ. ನಾನು ಇದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಇವರು ಗಣೇಶನ ದೇವಸ್ಥಾನನ ಸರ್ಕಲ್ನ ಡೆವಲಪ್ಮೆಂಟ್ ಮಾಡಬೇಕು, ಹೊಸ ಹಳೆ ಪ್ರಾಜೆಕ್ಟ್ ಪ್ರಕಾರನೇ ಮಾಡಬೇಕು ಅಂತ ಅಂದರೆ ಇವ್ರು ಹೇಳ್ಬೇಕಲ್ವಾ, ನಾವು ಹಳೆ DPR ಏನಿತ್ತು ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು. ಇಲ್ಲ ರೇವಣ್ಣವರು ಮಂಜುವರು ಮಾಡಿಸಿದ್ದು ನಮ್ಮದೇನಿಲ್ಲ, ಇದನ್ನೆಲ್ಲ ತೆಗಿಯೋಕ್ಕೆ ಇದನ್ನೆಲ್ಲ ಮಾಡೋಕ್ಕೆ ಇವ್ರ ಅನುಯಾಯಿಗಳನ್ನೇ ಹೇಳ್ಕೊಂಬಂದರು. ಯಾರಿಗೋ ಸಹಾಯ ಮಾಡೋಕ್ಕೆ ಮಂಜು ಅವರು ಇಲ್ಲಿ ಇದು ಮಾಡಿಸ್ಬಿಟ್ಟವ್ರೆ, ಅದು ಮಾಡಿಸ್ಬಿಟ್ಟವ್ರೆ ಅಂತ ಇವರೇ ಹೋರಾಟ ಮಾಡ್ಕೊಂಬಂದರು ಗಣೇಶನ ದೇವಸ್ಥಾನ ಉಳಿಸ್ಬೇಕು ಅಂತ. ನಂದೇನಿದೆ ಇವತ್ತು ಪಾತ್ರ? ಮೀಟಿಂಗ್ ಕರೆದ್ರಲ್ಲ ತಾಲೂಕ್ ಪಂಚಾಯತ್, ಅಲ್ಲಿ ಡಿಸೈಡ್ ಆಯಿತು ಯಾರಿಗೂ ತೊಂದರೆ ಆಗ್ದಂಗೆ ರಸ್ತೆ ಮಾಡಬೇಕು ಅಂತ, ಅಷ್ಟೇ ಆಗಿತ್ತು ಅವತ್ತು. ಅದ್ರ ಪ್ರಕಾರನೇ JMC ಮಾಡಿಸಿದ್ವಿ. ಸರ್ ಮುಂದೆ ಏನು ನಿಲ್ಬೋದು ಸರ್?
ಈಗೇನು ಅದೇನು ಇವಾಗ JMC ಮಾಡಿಸಿದ್ದೀವಿ, ಹಳೆ JMC ಅದು ಹಳೆ DPR ಪ್ರಕಾರ ರಸ್ತೆ ಮಾಡ್ತೀನಿ ಅಂತ ಇವ್ರು ಹೇಳಿ. ಇಲ್ಲಪ್ಪ ನಾನು ಉಳಿಸ್ಬೇಕು ಅನ್ನೋದಿದ್ರೆ ಅವ್ರ ಮನಸ್ಸಲ್ಲಿದ್ರೆ ಉಳಿಸ್ಲಿ, ನಮ್ದೇನೈತೆ ತಕರಾರು. ಈಗ ಧಾರ್ಮಿಕ ವಿಚಾರ ಇಟ್ಕೊಂಡು ಅಭಿವೃದ್ಧಿಗೆ ನಡೆಪಡಿಸ್ತಾ ಇದ್ದೀರಾ, ಆಮೇಲೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದೀರಾ. ನಾನು ಆಯ್ತು ನೋಡೋಣ ಇದು ಎಲ್ಲಿಗೋಗಿ ನಿಲ್ಲುತ್ತೋ. ಅವತ್ತೇನು ಮಾಡಿದ್ರು ಇವರು? ಅವತ್ತು ಅಡ್ಡಿಪಡಿಸ್ಲಿಲ್ಲ ಇವರು. ನನ್ನ ಜೀವಮಾನದಲ್ಲೇ ನನ್ನ ರಕ್ತದ ಕಣದಲ್ಲಿ ವಿರೋಧ ಅನ್ನೋದೇ ಇಲ್ಲ ರೀ. ನಾನು ಎಲ್ಲರ ಹತ್ರನೂ ಕಾಂಪ್ರಾಗ್ತೀನಿ. ಅವತ್ತೂ ಇವ್ರಿಗೆ ನಾವು ಹೇಳ್ಬೋದಾಗಿತ್ತು, ನಾವೇನು ಹೇಳಲಿಲ್ಲ. ಆಯಿತು, ನಮಗೇನು ಕ್ಷೇತ್ರದ ಜನ, ಕ್ಷೇತ್ರದ ಸಮಸ್ಯೆ, ಒಂದೊಂದು ಪ್ರಾಜೆಕ್ಟ್ ಬರ್ತವೆ. ನೀವು ವಿರೋಧ ಮಾಡಿಸಿದ್ರಪ್ಪ ನಮ್ಮ ಇಂಡಸ್ಟ್ರಿ ಏನೇನ, ಅದು ಅಭಿವೃದ್ಧಿ ಅಲ್ವಾ? ನೀವ್ಯಾಕೆ ಮಾಡಿದ್ರಿ? ಆ ಥರದ್ದು ಒಂದೇ ಒಂದು ಯೋಜನೆ ತಗೊಬನ್ನಿ. ಈಗ ನಾಳೆ ಅದನ್ನು ಹೇಳ್ತಾರೆ, ಆ ಭಾಗದ ರೈತರು ಹೋದ್ರೆ ನಂದೇನಿಲ್ಲ ಮಂಜುದು ಹೋಗಿ ಕೇಳ್ಕೊಳ್ಳಿ ಅಂತ. ಇದು ನನಗೆ ಗೊತ್ತಿದೆ. ನೀವು ನಿಮ್ಗೆ ಶಕ್ತಿ ಇದೆ, ನಿಮ್ಮ ಕೈಲಿ ಪೆನ್ನು ಪೇಪರ್ ಇದೆ. ಇವತ್ತು ನೀವೇನಾರ ಈ ಸಹಾಯ ಮಾಡಬೇಕು, ಅಲ್ಲಿ ದೇವಸ್ಥಾನಕ್ಕೆ ಸಹಾಯ ಮಾಡಬೇಕು, ಜಾಗದಲ್ಲಿ ಸಹಾಯ ಮಾಡಬೇಕು ಅಂದ್ರೆ ಮಾಡೋಕ್ಕಾಯ್ತಾರೆ ಮಾಡಿ. ಮಾಡಲಿಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ, ನನಗೆ ಮಾಡಿಸ್ತಾ ಇದ್ದೀನಿ ಅಂತ ಧೈರ್ಯವಾಗಿ ಬಂದು ಹೇಳ್ರಿ. ಧೈರ್ಯ ಇಲ್ವಾ ನಿಮಗೆ? ಗಣೇಶನ ದೇವಸ್ಥಾನ ಬಂದು ಮುಂದೆ ನಿಂತ್ಕೊಂಡು ಹೇಳಕ್ಕೆ ಬೇರೆಯವ್ರ ಕೈಲಿ ಧಮಕಿ ಕೊಡಿಸ್ಬೇಕಾ ನೀವು ನಮಗೆ? ನರಸಿಂಹಮೂರ್ತಿ ಕೃಷ್ಣಮೂರ್ತಿಯವ್ರ ಕೈಲಿ ಈಗ ನೀವು ಸರ್ ದೇವಸ್ಥಾನಗಳನ್ನು ಉಳಿಸೋದಕ್ಕೆ ಹೋರಾಟ ಸರ್, ನನ್ನ ಕೈಲಿ ಶಕ್ತಿ ಇಲ್ಲ. ನಾನು ಸಾರ್ವಜನಿಕವಾಗಿ ವಿರೋಧ ಅಲ್ಲ. ನನಗೆ ಅಭಿವೃದ್ಧಿ ಪರನೂ ಇದ್ದೀನಿ, ಸಾರ್ವಜನಿಕರ ಪರನೂ ಇದ್ದೀನಿ. ಇಲ್ಲಿ ವಿನ್ ವಿನ್ ಸಿಚುವೇಶನಲ್ಲಿ ಆಗ್ಬೇಕು ಕೆಲಸ. ಯಾರಿಗೂ ತೊಂದರೆ ಆಗ್ದಂಗೆ ಅಭಿವೃದ್ಧಿನೂ ಆಗಬೇಕು, ಸಾರ್ವಜನಿಕರು ಒಳ್ಳೇದಾಗಬೇಕು. ಆ ವಿನ್ ವಿನ್ ಸಿಚುವೇಶನ್ಗೆ ಮಾಡೋಂಥ ಶಕ್ತಿ ಇವತ್ತು ನಿಮ್ಮ ಕೈಲಿದೆ. ನೀವು ಕುತ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಮಾಡ್ರಿ, ಎಲ್ಲರನ್ನು ಕನ್ವಿನ್ಸ್ ಮಾಡಿ, ಏನು ಒಳ್ಳೇದು ಏನು ಕೆಟ್ಟದ್ದು ಅಂತ ತಕ್ಕಡಿಗಾಗಿ ತೂಗಿ, ಯಾವ್ದು ಒಳ್ಳೇದಿದೆ ಅದು ಮಾಡಿ. ಅದನ್ನ ಬಿಟ್ಬಿಟ್ಟು ನಂದೇನಿಲ್ಲ ರೇವಣ್ಣ ಅವ್ರದ್ದು ಮಂಜುದು ಅಂತ ಹೇಳ್ಕೊಂಡು ಎಲ್ಲ ನೀವು ಸ್ಟೇಟ್ಮೆಂಟ್ ಕುತ್ಕೊಬಿಟ್ರೆ ನಾನು ಇಲ್ಲಿ ಬರೋಕ್ಕೆ ಇಲ್ಲ ರೀ. ಬಾಲಕೃಷ್ಣ ಅವರ ವಿಚಾರಕ್ಕೆ ಬರೋಕ್ಕಿಲ್ಲ. ನೀವು ನಮ್ಮ ಹೆಸರು ತೆಗ್ದಿರೋದಕ್ಕೆ ಬಂದಿರೋದು ನಾನು. ನೀವು ನಮ್ಮ ಹೆಸರು ತೆಗೆದ್ರೆ ನಾನು ಬಂದಿದ್ದೀನಿ. ಇದು ನೋಟಿಫಿಕೇಶನ್ ಆಗಿ ಎಷ್ಟು ದಿನ ಆಯ್ತು ಸರ್? ಮೊನ್ನೆ ಹೊಸ ನೋಟಿಫಿಕೇಶನ್ ಬಂದು 25/11/24 ಹೆಚ್ಚು ಕಡಿಮೆ 1 ತಿಂಗಳು ಆಯ್ತಾ ಬತ್ತು. ನಾಳೆ 1 ತಿಂಗಳು, ಇವತ್ತಿಗೆ 1 ತಿಂಗಳು. ಅದು 24 ಆಯ್ತು. ಅಲ್ಲಿ ಯಾವ ತನ ನಾನು ಮಾತಾಡಲೇ ಇಲ್ಲ. 15 ದಿನ ಆಗಿದೆ. ಅವ್ರ್ಯಾರು ಶೆಟ್ರುಗಳೆಲ್ಲ ಹೋದ್ರಂತೆ, ನಂದೇನಿಲ್ಲಪ್ಪ ಎಲ್ಲ ಮಂಜುದು ಹಳೆ ಮೇಲೆ ಮಾಡ್ಬಿಟ್ಟು ಹೊಟ್ಟೋಗವನೆ, ಅವ್ನು ಕೇಳ್ಕೋಗ್ರಪ್ಪ ಅನ್ನೋದು. ಇನ್ಯಾರೋ ಹೋದ್ರೆ ರೇವಣ್ಣ ಮಂಜುನ ಸೇರ್ ಮಾಡ್ಬಿಟ್ಟವ್ರಿ, ನಮ್ದೇನಿಲ್ಲ ಅನ್ನೋದು. ದೇವಸ್ಥಾನದವ್ರು ಹೋದ್ರೆ ನಂದೇನಿಲ್ಲ ರೀ, ನೀವು ಹೋಗಿ ಎಲ್ಲ ನೋಡಿದ್ದೀನಿ ಹೋಗ್ರಿ ಅನ್ನೋದು. ಇದಾ ಒಬ್ರು ಶಾಸಕರು ಮಾತಾಡೋಂಥದ್ದು? ಅದಕ್ಕೆ ಥ್ಯಾಂಕ್ ಯು. ಸರಿ ಸರ್, ಥ್ಯಾಂಕ್ ಯು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.